ಇವತ್ತು ಸಾರ್ವಜನಿಕ ವಲಯದಲ್ಲಿ ಈ ಸರ್ಕಾರದ ನಡೆ ನುಡಿ ಹೇಗಿದೆ ಅನ್ನುವಂಥದ್ದನ್ನ ಚರ್ಚೆ ಆಗ್ತಾ ಇದೆ. ಇವತ್ತು ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಆದರೆ ಇವತ್ತು ಕಳೆದ 33 ತಿಂಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ, ಮೊದಲನೇ ದಿನದಿಂದ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನಾನಾ ಕುರ್ಚಿ ಕಾಳಗದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತೊಡಗಿಸ್ಕೊಂಡು ಇವತ್ತು ಆಡಳಿತವನ್ನು ಸಂಪೂರ್ಣವಾಗಿ ಇವತ್ತು ಮರ್ತಿದ್ದಾರೆ. ಇವತ್ತು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಹಾಳಾಗಿದೆ. ಇವತ್ತು ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ, ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ. ಇವತ್ತು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಡ್ರಗ್ಸ್ ಮಾಫಿಯಾವನ್ನ ತಡೆಗಟ್ಟುವಂಥದ್ದು, ಪತ್ತೆ ಹಚ್ಚುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ. ಈ ರೀತಿ ಇವತ್ತು ಹಗಲ್ದೊರಡೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ, ಬಹುಶಃ ಇವತ್ತು ಇದನ್ನೆಲ್ಲ ಕೂಡ ಮರೆಮಾಚಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಜನ ಇವತ್ತು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಇದನ್ನ ದಿಕ್ ತಪ್ಪಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇವತ್ತು ಆ ಮನ್ರೇಗಾ ಅನ್ನುವಂಥದ್ದನ್ನ ಇವತ್ತು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಏನು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಾನು ಹೇಳ್ತೇನೆ, ಇವತ್ತು ಈ ಮನ್ರೇಗಾ ವಿಚಾರದಲ್ಲಿ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಸ್ಥರಿಗೆ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ಏನಾದ್ರು ಅನ್ಯಾಯ ಆಗ್ತಾ ಇದ್ದಿದ್ರೆ ಇವ್ರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಏನ್ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕಾಗಿರ್ಲಿಲ್ಲ. ಇವತ್ತು ಗ್ರಾಮಗಳಲ್ಲಿ ದಂಗೆ ಹೇಳ್ತಾ ಇದ್ರು. ಬಹುಶಃ ಇವತ್ತು ಗ್ರಾಮಗಳಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆ ಮನ್ರೇಗಾದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಇವತ್ತು ವಿಕಸಿತ್ ಭಾರತ್ ಮತ್ತು ಜಿ ರಾಮ್ಜಿ ಎನ್ನುವಂತ ಒಂದು ಯೋಜನೆಯನ್ನ ತಂದಿದ್ದಾರೆ. ಇದರಲ್ಲಿ ಇವತ್ತು ಬಹಳಷ್ಟು ವ್ಯತ್ಯಾಸ ಇದೆ. ಇದರಲ್ಲಿ ಹಿಂದೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ 174 ದಿನಗಳಿಗೆ ಮಾತ್ರ ಇವತ್ತು ಕೂಲಿ, 174 ದಿನಗಳಿಗೆ. ಅದಕ್ಕೆ ಇವತ್ತು ತಂದಿರ್ತಕ್ಕಂಥ ಯೋಜನೆಯಲ್ಲಿ ಇವತ್ತು 375 ರೂಪಾಯಿ. ಹಿಂದೆ ಇವರು ಕೊಡ್ತಾ ಇರ್ತಕ್ಕಂಥದ್ದು 100 ದಿನಗಳಿಗೆ, ಆದ್ರೆ ಒಂದೊಂದು ದಿನಕ್ಕೆ 174 ರೂಪಾಯಿ ಕೂಲಿ ಕೊಡ್ತಾ ಇದ್ರು. ಆದ್ರೆ ಇವತ್ತು NDA ಸರ್ಕಾರ ಇವತ್ತು 25 ದಿನಗಳು ಜಾಸ್ತಿ ಮಾಡಿದ್ದಾರೆ, 125 ದಿನಗಳು ಮಾಡಿದ್ದಾರೆ. ಆದ್ರೆ ಒಂದೊಂದು ದಿನಕ್ಕೆ 375 ರೂಪಾಯಿ ಇವತ್ತು ಕೂಲಿಯನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಸಂತೋಷದಿಂದ ಇವತ್ತು ಜನ ಖುಷಿಯಾಗಿದ್ದಾರೆ. ಎರಡನೇದು, UPA ಆಡಳಿತದಲ್ಲಿ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ 17,400 ರೂಪಾಯಿ ಬರ್ತಾ ಇತ್ತು. ಇವತ್ತು 125 ದಿನಗಳ ಲೆಕ್ಕದಲ್ಲಿ ಇವತ್ತು 46,875 ರೂಪಾಯಿ ಇವತ್ತು ಬರ್ತಾ ಇದೆ. ಇವರ ಕಾಲದಲ್ಲಿ 17,400. ಇವತ್ತು NDA ಸರ್ಕಾರದಲ್ಲಿ ಈ ಒಂದು ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ 46,875 ರೂಪಾಯಿ ಇವತ್ತು ಬರ್ತಾ ಇದೆ. ಅದರ ವ್ಯತ್ಯಾಸ ನಿಮಗೆ UPA ಗೌರ್ಮೆಂಟ್ ಅಲ್ಲಿ ಏನಾಗ್ತಾ ಇತ್ತು, ಇವತ್ತು NDA ಗೌರ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇವತ್ತು ಬೋಗಸ್ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಮಧ್ಯವರ್ತಿಗಳು, ಗುತ್ತಿಗೆದಾರರು ಇವತ್ತು ಹಣ ಹೊಡಿತಾ ಇದ್ದಾರೆ. ಇವತ್ತು ನೇರವಾಗಿ ಒಂದು DBT ಮುಖಾಂತರ ಇವತ್ತು ಹಣ ಇವತ್ತು ಆ ಫಲಾನುಭವಿಗಳಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಕೂಡ ಗೊತ್ತಿದೆ, ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ RDPR ಕಮಿಷನರ್ಗೆ ದೂರುಗಳನ್ನ ಕೊಟ್ಟು ಅನೇಕ ಬಿಲ್ಗಳು ಕೂಡ ಸ್ಟಾಪ್ ಆಗಿದ್ದಾವೆ. ವಿತ್ JCB ಫೋಟೋಗಳನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ JCBಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಯಾರಿವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಇವತ್ತು JCBಗಳನ್ನ ಬಳಸಿ ಈ ದುಡ್ಡನ್ನ ಒಡೆಯುವಂಥದ್ದಕ್ಕೆ ಇದು ಒಂದು ದೊಡ್ಡ ಕುತಂತ್ರ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ವೈಯಕ್ತಿಕವಾಗಿ ಇವತ್ತು ಕೆಲಸಗಳು ಸ್ವಜನ ಪಕ್ಷಪಾತ ಮಾಡಲಾಗ್ತಾ ಇದೆ, ಇವತ್ತು ಮಾಡಲಾಗ್ತಾ ಇತ್ತು. ಇವತ್ತು ಇದೆಲ್ಲ ಕಳೆದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳು 11 ವರ್ಷದಿಂದ ಇವೆಲ್ಲವನ್ನ ಕೂಡ ಗಮನಿಸಿ ಕೆಲವು ಬದಲಾವಣೆಗಳನ್ನ ತರಬೇಕು. ಆದರೆ ಇವತ್ತು ಮನ್ರೇಗಾ ಯೋಜನೆಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತು, ಇನ್ನೂ ಹೆಚ್ಚಿನ ಯೋಜನೆಗಳು, ಇನ್ನೂ ಹೆಚ್ಚಿನ ಅನುಕೂಲ ಇವತ್ತು ಏನು NDA ಸರ್ಕಾರ ಇವತ್ತು ತಗೊಂಡಿದೆ, ಇಂಥ ಒಂದು ದಿಟ್ಟವಾದಂತ ಕ್ರಮ ತಗೊಂಡಿದೆ. ನಿಜವಾಗ್ಲೂ ಕೂಡ ಇದು ಒಳ್ಳೆಯದು ಅನ್ನುವಂಥದ್ದನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ಇವತ್ತು ಕಾರ್ಮಿಕರ ಕೂಲಿ ಪಾವತಿಯಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇತ್ತು. 4 ತಿಂಗಳು, 5 ತಿಂಗಳು, 6 ತಿಂಗಳು ವಿಳಂಬ ಆಗ್ತಾ ಇತ್ತು. ಬಹುಶಃ ಇವತ್ತು ಕೇವಲ 15 ದಿನಗಳಲ್ಲಿ ಆ ಒಂದು ಪಾವತಿ ಮಾಡುವಂಥದ್ರಲ್ಲಿ
ಇವತ್ತು ಬಹಳ ಯಶಸ್ಸಾಗಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೇನೆ.